ಹೊನ್ನಾವರ ಸಾಲ್ಕೋಡು ಗ್ರಾಮದಲ್ಲಿ ಜನವರಿ 19ರಂದು ಕೃಷ್ಣ ಆಚಾರಿ ಅವರ ಗೋಹತ್ಯೆಯನ್ನು ಮಾಡಲಾಗಿತ್ತು. ಆರೋಪಿ ಪತ್ತೆಗಾಗಿ 3 ವಿಶೇಷ ತಂಡ ರಚಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ನಂತರ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಯನ್ನು ಬಂಧಿಸಲಾಗಿತ್ತು. ನಂತರ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ ನಂತರ ಆರೋಪಿತರನ್ನು ತಾನು ಗೋಹತ್ಯೆಗೆ ಬಳಸಿದ ಮಾರಕ ಅಸ್ತ್ರವನ್ನು ಜಪ್ತಿಪಡಿಸಲು ಪಂಚನಾಮೆ ಜರುಗಿಸುವ ವೇಳೆ ಆರೋಪಿತನಾದ ಫೈಜಾನ್ ಈತನು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದು, ಅವರು ತಪ್ಪಿಸಿಕೊಳ್ಳಲು ಸಿಪಿಐ ಗಾಳಿಗೆ ಗುಂಡು ಹಾರಿಸಿದ್ದಾರೆ. ಆದರೂ ಅವನು ಪೊಲೀಸರಿಗೆ ಮಾರಕಾಸ್ತ್ರದಿಂದ ಹಲ್ಲೆಗೆ ಯತ್ನಿಸಿ ಓಡಿ ಹೋಗಲು ಯತ್ನ ಮಾಡಿದಾಗ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಆರೋಪಿತನಾದ ಫೈಜಾನ್ಗೆ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಿ ನಂತರ ಜಿಲ್ಲಾ ಆಸ್ಪತ್ರೆ ಕಾರವಾರಕ್ಕೆ ಸಾಗಿಸಲಾಗಿತ್ತು. ಆರೋಪಿತರ ಹಲ್ಲೆಗೆ ಒಳಗಾದ ಸಿಪಿಐ ಸಿದ್ದರಾಮೇಶ್ವರ್ ಅವರಿಗೆ ಬೆನ್ನಿಗೆ ಕೈಗೆ ಗಾಯವಾಗಿದ್ದು, ಪಿಎಸ್ಐ ರಾಜಶೇಖರ್ ಅವರಿಗೆ ಕಾಲಿಗೆ ಕೈಗೆ ಗಾಯವಾಗಿದ್ದು, ಇಬ್ಬರೂ ಪೊಲೀಸರಿಗೂ ಗಾಯವಾಗಿದ್ದು ಅವರನ್ನು ಹೊನ್ನಾವರ ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿದ್ದು, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಎಂ ನಾರಾಯಣ್ ಅವರು ಪೊಲೀಸ್ ಅಧಿಕಾರಿಗಳ ಆರೋಗ್ಯ ವಿಚಾರಿಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಜಗದೀಶ್ ನಾಯ್ಕ್, ಡಿವೈಎಸ್ಪಿ ಮಹೇಶ್ ಹಾಗೂ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಿಂಚನ ಟಿವಿಗಾಗಿ ಕ್ರೈಮ್ ರಿಪೋರ್ಟರ್ ರೂಪಾ ಹೊನ್ನಾವರ. ಮಾರ್ಗ ಮಾಡ್ತಾ ಇದ್ದೀವಿ ಸರ್. ಮಾರ್ಗ ಮಾಡ್ತಾ ಇವಾಗ ತೋರಿಸ್ನಿದೆ ಜೋರು ಕೂತ್ಕೊಂಡು ಈ ಮಕ್ಕಳು ಮಚ್ಚಿಟ್ಕೊಂಡು ಮಾಡ್ತಾರೆ. EFI ಮಾಡಿದ್ರು 2 ಸರಿ ಮಾಡಿದೆ ಸರ್. ನನ್ನ ಮೇಲೆ ಬಂತು ಸರ್. 3 ಜನ ಇದ್ವಿ ಸರ್. ಬಟ್ ಅವ್ನು ಹೋಗಿ ನಾನು ಮತ್ತೆ ಮಚ್ಚ ಬೇರೆ ಕೈ ಸಿಕ್ತು ಸರ್. ಹೋಗೋಕೆ ಇತ್ತು ಸರ್. ಹ್ಯಾಂಕಪ್ ಹಾಕಿಲ್ಲ? ಇಲ್ಲ ಸರ್, ಹ್ಯಾಂಕಪ್ ಹಾಕಿಲ್ಲ. ಮನೆಗೆ ಮಾತಾಡ್ಸಿ ವಾಟ್ ಪೇಪರ್ ಹೋಟೆಲ್ ರೆಫರ್ ಮಾಡಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಏನಾಯಿತು? ಕಾಣಿಸ್ತು. ನೀವು ರೈಟ್ರಾ? ಹೌದು ಸರ್. ಹಾಂ ಹಾಂ ಕಾನ್ಸೆಪ್ಟ್ ಒಂದು ಸಲ ತೆಗೆದುಬಿಟ್ಟು ಎಲ್ಲ ಜಂಗಲ್ ಇತ್ತು. ಇದು ಮಾಡ್ತಾ ನಮಗೆ ಮನೆ ಬಂದು ಈ ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ತಾರೆ. ಡಾಕ್ಟ್ರು ಏನು ಹೇಳ್ತಾರೋ ಬಂದು ಪ್ರಾಬ್ಲಮ್ ಸರಿ ಡಾಕ್ಟರ್ಸ್ ಏನು ಹೇಳ್ತಾರೋ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಡೋಂಟ್ ವರಿ, ಏನಾಗಿಲ್ಲ. ಟೇಕ್ ಇಟ್. ಬಟ್ಲಿ ನೀವೇ ಮಾಡಿ 2 ಸರಿ ಮಾಡಿದೆ ಸರ್. ನನ್ನ ಮೇಲೆ ಬಂದೆ ಸರ್. ನೀವು ಚೆನ್ನಾಗಿ 3 ಜನ ಇದ್ವಿ ಸರ್. ಬಟ್ ಅವ್ನು ಹೋಗಿದ್ದಾನೆ ಸರ್. ಮತ್ತು ಅವ್ನು ಮಚ್ಚ ಬೇರೆ ಕೈ ಸಿಕ್ತು ಸರ್. ಹೋಗೋಕೆ ಇತ್ತು ಸರ್. ಹ್ಯಾಂಕಪ್ ಆಗಿಲ್ಲ? ಇಲ್ಲ ಸರ್, ಹ್ಯಾಂಕಪ್ ಆಗಿಲ್ಲ. ಮನೆಗೆ ಮಾತಾಡ್ಸಿ ಬ್ಯಾಗ್ ಫುಲ್ಲು ರೆಫರ್ ಮಾಡಿದ್ರೆ ಗಣೇಶ್ ಬಡ್ಡಿ ರಾಜಶೇಖರ್
ಫ್ಯಾಮಿಲಿ ಮೆಂಬರ್ಸ್ ರಾಜಶೇಖರ ಮಮತಾ ಯಾರು ಮಮತಾ ಯಾರು ಭರತ್ ಬರಲಿ ಮಮತಾ ನಾಯಕಲ್ಲಿ ಇದಲ್ಲ ಶ್ರೇಷ್ಠಲ್ಲಿ ಅಲ್ಲ ಆಯ್ತು ಮಮತಾ ರಿಜಿಸ್ಟ್ರೇಷನ್ ಅಷ್ಟೇ ನಾಳೆ ಫ್ಯಾಮಿಲಿ ಬರ್ತಾರೆ ರಾತ್ರಿ ಫ್ಯಾಮಿಲಿ ಡಾಕ್ಟರ್ ಬೆಸ್ಟ್ ಪಾಸಿಬಲ್ ಅದು ಸಣ್ಣ ಪುಟ್ಟಂಗೆ ಏನಾಯಿತು? ಎಲ್ಲ ನಮಸ್ಕಾರ. ದಿನಾಂಕ 18/1/2025 ಬೆಳಗಿನ ಜಾವ ಯಾರೋ ಅಪರಿಚಿತ ವ್ಯಕ್ತಿಗಳು ಹೊನ್ನಾವರ ಪೊಲೀಸ್ ಸ್ಟೇಷನ್ ಲಿಮಿಟ್ ಕೊಂಡಕುಳಿ ಸಾಲ್ಕೋಡ ಹೊನ್ನಾವರ ತಾಲೂಕು ಇಲ್ಲಿ ಕೃಷ್ಣ ತಂದೆ ನಾರಾಯಣ ಆಚಾರಿ ಅನ್ನೋರ ಒಂದು ಗೋವು, ಹೆಣ್ಣು ಗೋವು, ಅದು ಭ್ರೂಣ ಧರಿಸಿದಂತ ಹೋಯಿತು. ಅದನ್ನು ಮೇಯಕ್ಕೆ 15 ಗಂಟೆಗೆ ಬಿಟ್ಟಿರ್ತಾರೆ, ಮನೆಗೆ ಬಂದಿರಲ್ಲ. ಅದನ್ನು ಹುಡುಕೋಗಿ ಹೋಗ್ತಾರೆ ಇವರು. 19/1/2025 12:30 ಈ ಟೈಮ್ಗೆ ಅವ್ರಿಗೆ ಗೊತ್ತಾಯಿತು. ಅವ್ರದ್ದೇ ಹಸುವನ್ನು ತಲೆ ಕಡಿತಾರೆ ಮತ್ತು ಕಾಲುಗಳು ಅಲ್ಲೇ ಬಿಟ್ಟಿರ್ತಾರೆ. ಮತ್ತು ಭ್ರೂಣದಲ್ಲಿರುವಂಥ ಒಂದು ಫೀಟಸ್ನ ಸಹ ಅಲ್ಲಿ ಹಾಕಿ ಮಾಂಸನೆಲ್ಲ ಕಡಿದು ಟ್ರಾನ್ಸ್ಫರ್ ಮಾಡಿದ ಕುರಿಸಿದ ತಕ್ಷಣ ಅವರು ಪೊಲೀಸ್ ಠಾಣೆಗೆ ಬಂದರು. ಸೊ ಪೊಲೀಸ್ ಠಾಣೆಯಲ್ಲಿ ಹೊನ್ನಾವರ ಪೊಲೀಸ್ ಸ್ಟೇಷನ್ ಗುನ್ನ ನಂಬರ್ 9 ಕಲಂ 412 ದಿ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲ್ಯಾಟರ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ 2020 ಮತ್ತು 325, 303(2) ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಸ್ಥಳಕ್ಕೆ ತಕ್ಷಣ ನಮ್ಮ DYSP ಭಟ್ಕಳ ಮಹೇಶ್ ಅವರು ಮತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂಥ ನಮ್ಮ ಅಡಿಷನಲ್ SP ಶ್ರೀ ಜಗದೀಶ್ ಅವರು ಮತ್ತು ಎಲ್ಲ PSI ತಂಡ ಎಲ್ಲ ಅಲ್ಲಿ ನೋಡಿದಾಗ ಮೊದಲು ಇದು ಯಾವುದೋ ಕಾಡು ಪ್ರಾಣಿಗಳು ತಿಂದು ಹಿಂಗೆ ಹಾಕಿದ್ದಾವೆ ಅಂತ ಎಲ್ಲ ಗಾಳಿ ಮೀನ್ಸ್ ತುಂಬ ಸುದ್ದಿಗಳು ಬಂದಿತ್ತು. ಹಾಗಾಗಿ ನಮಗೆ ಯಾವುದು ಫಸ್ಟ್ ಹಂಗೆ ತಿಳ್ಕೊಂಡಿದ್ವಿ. ಬಟ್ ಅದನ್ನು ಕಟ್ ಇಂಜುರೀಸ್ನ ನಾವು ಅನಿಮಲ್ ಹಸ್ಬೆಂಡ್ರಿ ಅವ್ರನ್ನ ಕರ್ಕೊಂಡು ಮತ್ತು ಸಂಬಂಧಪಟ್ಟ ನಮ್ಮ ತಹಸೀಲ್ದಾರ್ ಅವರ ಒಂದು ಇದರಿಂದ ನಾವು ನೋಡಿದಾಗ 100% ಅದನ್ನು ಕಡಿದಿದ್ದಾರೆ ಅನ್ನೋದು ನಮಗೆ ಖಾತ್ರಿ ಆದಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ.